ಎಗೈನ್ ಕುಮಾರಸ್ವಾಮಿ ಮಂಡ್ಯನಲ್ಲಿ ಒಂದು ರೀತಿ ಏತಾಪಾತಕ್ಕೆ ಜಾಗ ಕೊಡ್ತಿಲ್ವೇನೋ ಅನ್ನಿಸ್ತಿದೆ ನನಗೆ. ಮಂಡ್ಯದಲ್ಲೂ ಹಾಗೆ ಆಗ್ತದೆ. ಸೇಮ್ ಮಂಡ್ಯ ಹೇಳ್ತಿರೋದು, ಏತಾಪಾತಕ್ಕೆ ಜಾಗ ಕೊಡ್ತಾ ಇಲ್ಲ ಮಂಡ್ಯನಲ್ಲಿ ಅನ್ನಿಸ್ತಿದೆ. ಬಿಕಾಸ್ ಸಾಲಿಡ್ಲಿ ಮೂವ್ ಆಗ್ತಾ ಇದೆ ಅದರ ಗ್ಯಾಪ್ಸು ಮಂಡ್ಯನಲ್ಲಿ. ಲೈಕ್ ಹೌ ಬ್ಯಾಂಗ್ಳೂರು ರೂರಲಲ್ಲಿ ಆಗ್ತಾ ಇದೆಯೋ ಅದೇ ಥರ ಆಗ್ತಾ ಇದೆ ಹಂಗೆ ಕಾಣಿಸ್ತಾ ಇದೆ. ಲೆಟಸ್ ಸಿ ಅದನ್ನು ಅವ್ರ ಕೈಲಿ ಎಷ್ಟು ಹೋಲ್ಡ್ ಮಾಡೋಕ್ಕಾಗತ್ತೆ ಅಥವಾ ಹೋಲ್ಡ್ ಮಾಡೋಕ್ಕಾಗಲ್ಲ ಅನ್ನೋದು ವಿ ಹ್ಯಾವ್ ನೋ ಐಡಿಯಾ. ರಾಜ್ಯಗಳ ಮಟ್ಟದಲ್ಲಿ ಮಾತ್ರ ಎಕ್ಸ್ಟ್ರೀಮ್ಲಿ ವಾಲಟೈಲ್ ಆಗಿದ್ದಂಗಿದೆ ಎಲ್ಲ ರಾಜ್ಯಗಳಲ್ಲಿ ಸ್ಥಾನಗಳು. ಎಗೈನ್ BJP 19ಕ್ಕೆ ಹೋಗೋದು, TMC 16ಕ್ಕೆ ಬರೋದು, ಬಂಗಾಳದಲ್ಲಿ ಡ್ಯಾಶ್ ಕಾಂಗ್ರೆಸ್ 1ರಲ್ಲಿ ಮುನ್ನಡೆ, ವಿಚ್ ಕುಡ್ ಬಿ ಅಧೀರ್ ರಂಜನ್ ಚೌಧರಿ ಎಗೇನೆಸ್ಟ್ ದಟ್ ಕ್ರಿಕೆಟರ್ ಅಲ್ಲಿ ಇರಬಹುದು. ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ಅದು ಯಾವ ಸೀಟು ಅಂತ. ಸ್ಟಿಲ್ ನನಗೆ ಮಂಡ್ಯ ಹೇಳ್ತಾ ಇದ್ದೀನಿ, ರಾಜ್ಯಕ್ಕೆ ಬರೋದಾದರೆ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಎರಡೂ ಒಂದು ರೀತಿ ಆ ಟಫ್ನೆಸ್ಸನ್ನು ತೋರಿಸ್ತಾ ಇಲ್ಲ ಫೈಟಲ್ಲಿ. ಲೀಡನ್ನು ಗೈನ್ ಮಾಡ್ತಿರೋದು ನೋಡಿದ್ರೆ, ಗ್ರಾಫ್ ಏರಿಕೆ ಆಗ್ತಾನೆ ಇದೆ. ಅದೇ ಲೀಡನ್ನು ಗೈನ್ ಮಾಡ್ತಿರೋದು ನೋಡಿದ್ರೆ ನಿಮಗೆ ಕ್ಲೋಸ್ ಆಗ್ಬೋದೇನೋ, ಟಫ್ ಆಗ್ಬೋದೇನೋ ಅನ್ನೋ ಆರಂಭಿಕ ಲಕ್ಷಣ. ಲುಕ್ ಎಟ್ ಹಾಸನ್, ಪ್ರಜ್ವಲ್ ರೇವಣ್ಣ ಮುನ್ನಡೆ ಅಂತ ಬರ್ತಾ ಇದೆ ಈಗ. ಅವರವರ ಯಾವ ಕ್ಷೇತ್ರಗಳಲ್ಲಿ ಪ್ರಭಾವಿತರಾಗಿದ್ದಾರೆ ಅದು ಓಪನ್ ಅಪ್ ಆದ. ಅದನ್ನೇ ಹೇಳ್ತಿರೋದು, ಬಹಳ ಸಹಜವಾಗಿ ಇದನ್ನ ಜನ ಲೆಕ್ಕ ಹಾಕೋಬೇಕು. ಬೆಂಗಳೂರು ಗ್ರಾಮಾಂತರ ಅಂದರೆ ರಾಮನಗರ, ಮಾಗಡಿ, ಡ್ಯಾಶು ಕನಕಪುರ ಎಲ್ಲ ಇದೆ. ಕನಕಪುರದ ಬಾಕ್ಸ್ಗಳು ಯಾವಾಗ ಒಳಗೆ ಬರುತ್ತೋ ನೋಡ್ಬೇಕು ನೀವು, ಅಥವಾ ಅವ್ರು ಯಾರೋ ಸ್ಟ್ರಾಂಗ್ ಇರೋ ಇನ್ಯಾವುದೋ ಕ್ಷೇತ್ರ ಇರ್ಬೋದು. ಹೌದು. ಹಾಸನದಲ್ಲಿ ಈಗ ಬೇಲೂರು, ಸಕಲೇಶ್ಪುರ ಓಪನ್ ಅಪ್ ಆಗಿದ್ದಾಗ ಪ್ರಜ್ವಲ್ ರೇವಣ್ಣಗೆ ಸ್ವಲ್ಪ ನಂಬರ್ಸ್ ಇನ್ಕ್ರೀಸ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಹಾಸನ್ ಆಲ್ಸೋ. ಈಗ ಅದನ್ನು ಬಿಟ್ಟು ಕಾಂಗ್ರೆಸ್ ಅವರು ಸ್ಟ್ರಾಂಗ್ ಆಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳ ಬಾಕ್ಸ್ ಓಪನ್ ಆದಾಗ ಆ ಲೀಡು ಸಹಜವಾಗಿ ಡೌನ್ ಆಗ್ಬೋದು. ಖರ್ಗೆ ಅಳಿಯ ರಾಧಾಕೃಷ್ಣ ಅವರಿಗೆ ಹಿನ್ನಡೆ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ಎ ಟಫ್ ಫೈಟ್ ಅಂತ ನಾವು ಅನ್ಕೋತಾ ಇದ್ದೀವಿ. ವಿ ಡೋಂಟ್ ನೋ, ಅದರ ಮತಗಳ ಬರೋಕ್ಕೆ ಪ್ರಾರಂಭ ಆದಾಗ ಗೊತ್ತಾಗುತ್ತೆ ಅದು ಟಫ್ ಆಗ್ತಿದೆಯಾ ಟಫ್ ಆಗ್ತಿಲ್ಲವ ಅಂತ. ಬಟ್ ಮಂಡ್ಯ ಆ್ಯಂಡ್ ಗ್ರಾಮಾಂತರ ಟಫ್ ಆಗಲ್ವೇನೋ ಅನ್ನೋ ಹಂತಕ್ಕೆ ಬರಬಹುದೇನೋ ಅಂತ ಇದೆ ನಮಗೆ. ಇನ್ನೊಂದು 2 ರೌಂಡ್ ಆಗ್ಬಿಟ್ರೆ ಐ ಆಮ್ ನಾಟ್ ಸೇಯಿಂಗ್ ಅದು ಓಕೆ, ಅದು ಯಾಕೋ ಡಿಸೈಡ್ ಆದಂಗಿದೆ, ಒಂದು ಸೈಡ್ಗೆ ರನ್ ಅವೇ ರೋಡ್ ರನ್ನರ್ ಥರ ಓಡೋಟೋಗ್ತಾ ಇದೆ ಅದು ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಸೇಯಿಂಗ್, ಬಟ್ ಯಾಕೋ ಟಫ್ ಆಗಲಿಕ್ಕಿಲ್ವೇನೋ ಅಲ್ಲಿ ಅನ್ನೋದು ಆ ಲಕ್ಷಣಗಳು, ಆ ಸಂಖ್ಯೆ ನೋಡಿದ್ರೆ, ಮತಗಳ ಸಂಖ್ಯೆ ನೋಡಿದ್ರೆ ಹಂಗೆ ಅನ್ನಿಸ್ತಾ ಇದೆ ನಮಗೆ ಸದ್ಯಕ್ಕೆ. ಆಲ್ ರೈಟ್.